ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಘನಘೋರ ದುರಂತ ಸಂಭವಿಸಿದೆ. ಕಲ್ಲು ಕ್ವಾರಿಯಲ್ಲಿ ಬಂಡೆ ಸ್ಫೋಟಕ್ಕೆ 7 ಕಾರ್ಮಿಕರು ಬಲಿಯಾಗಿದ್ದಾರೆ. ತಾವರೆಕೆರೆ ಹೋಬಳಿ ಮಾದಪಟ್ಟಣದ ಕಾವೇರಿ ಕ್ರಷರ್ನಲ್ಲಿ ನಡೆದಿರೋ ಘಟನೆ. ಆನಂದ ಸ್ವಾಮಿ ಎಂಬುವರಿಗೆ ಸೇರಿದ ಕ್ರಷರ್. ಸ್ಥಳಕ್ಕೆ ಈಗಾಗಲೇ ತಾವರೆಕೆರೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಲ್ಲು ಕ್ವಾರಿಯಲ್ಲಿ ಬೆಳಗ್ಗೆ 7:30ಕ್ಕೆ ನಡೆದಿರುವಂತಹ ಘಟನೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಡೆದಿರುವಂತಹ ಘನಘೋರ ದುರಂತ. ಕಲ್ಲು ಕ್ವಾರಿಯಲ್ಲಿ ಬಂಡೆ ಸ್ಫೋಟ ಆಗಿರೋದ್ರಿಂದ 7 ಕಾರ್ಮಿಕರು ಬಲಿಯಾಗಿದ್ದಾರೆ. ಯಾರು ಹೊಣೆ ಹೊತ್ಕೊಳ್ತಾರೆ? ತಾವರೆಕೆರೆ ಹೋಬಳಿ ಮಾದಪಟ್ಟಣದ ಬಳಿ ನಡೆದಿರುವಂತಹ ಘಟನೆ. ಆನಂದ ಸ್ವಾಮಿ ಎಂಬುವರಿಗೆ ಸೇರಿದಂತ ಕ್ರಷರ್. ಸ್ಥಳಕ್ಕೆ ಈಗಾಗಲೇ ತಾವರೆಕೆರೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರಂತೆ. ಬಂಡೆ ಸ್ಫೋಟ ಆದ ರಭಸಕ್ಕೆ 7 ಮಂದಿ ಕಾರ್ಮಿಕರು ಮೃತಪಟ್ಟಿದ್ದಾರೆ. ಕ್ವಾರಿಯಲ್ಲಿ ಆಗುವಂತ ಇಂಥ ದುರಂತಗಳಿಗೆ, ಅನಾಹುತಗಳಿಗೆ ಕಾರಣ ಮತ್ತು ಯಾರು ಹೊಣೆಗಾರಿಕೆ ಹೊತ್ಕೊಳ್ತಾರೆ? ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಮಂಜುನಾಥ್. ಕಲ್ಲು ಕ್ವಾರಿಯಲ್ಲಿ ಆಗಿರುವಂತಹ ಸ್ಫೋಟಕ್ಕೆ 7 ಮಂದಿ ಕಾರ್ಮಿಕರು ಬಲಿಯಾಗಿದ್ದಾರೆ. ಹೇಗಾಯ್ತು ಈ ಘಟನೆ? ಸ್ಫೋಟಗಳಾಗೋದು ಕಾಮನ್, ಆದ್ರೆ 7 ಮಂದಿ ಮೃತಪಟ್ಟಿದ್ದಾರಲ್ಲ, ಯಾರು ಹೊಣೆ ಹೊತ್ಕೊಳ್ತಾರೆ? ಇವತ್ತು ಬೆಳಗ್ಗೆ 7:30 ಸುಮಾರಿಗೆ ಮಾಗಡಿ ತಾಲೂಕಿನ ಒಂದು ತಾವರೆಕೆರೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಒಂದು ಮಾದಪಟ್ಟಣದ ಬಳಿ ಒಂದು ದುರ್ಘಟನೆ ಸಂಭವಿಸಿರ್ತಕ್ಕಂಥದ್ದು. ಅಲ್ಲಿನ ಒಂದು ಏನು ಆನಂದ ಸ್ವಾಮಿ ಎಂಬುವರಿಗೆ ಸೇರಿದಂತ ಒಂದು ಕ್ವಾರಿ, ಆ ಕ್ವಾರಿಯಲ್ಲಿ ಕೆಲಸ ಮಾಡ್ತಂತ ಸುಮಾರು 7 ಜನರ ಮೇಲೆ ಈ ಒಂದು ಸ್ಫೋಟ ಸಂಭವಿಸಿದೆ. ಅಲ್ಲಿ ಏನೊಂದು ಬಂಡೆಯನ್ನ ಸಿಡಿಸೋದಕ್ಕೆ ಇಟ್ಟಿದಂತ ಮದ್ದುಗಳು ಸ್ಫೋಟಗೊಳ್ಳುತ್ತೆ. ಆ ಸಂದರ್ಭದಲ್ಲಿ ಕಲ್ಲುಗಳ ಸಿಡಿತದಿಂದಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸುಮಾರು 7 ಜನ ಆ ಒಂದು ಕಲ್ಲು ಅಲ್ಲಿಂದ ಬ್ಲಾಸ್ಟ್ ಆಗಿ ಏನು ಕೆಳಗಡೆ ಬೀಳುತ್ತೆ, ಆ ಕಲ್ಲಿನ ಅಡಿಯಲ್ಲಿ ಸಿಲ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಸಿಕ್ಕಿರ್ತಕ್ಕಂತ ಮಾಹಿತಿ ಪ್ರಕಾರ 5 ಜನ ಈಗಾಗಲೇ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಉಳಿದಂತೆ ಏನು ಇನ್ನಿಬ್ಬರಿಗೆ ತುಂಬಾ ಗಂಭೀರವಾದಂತಹ ಗಾಯಗಳಾಗಿರ್ತಕ್ಕಂಥ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಈಗ ತಾವರೆಕೆರೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿನ ಅಂದ್ರೆ ರಾಮನಗರ ಹೆಚ್ಚುವರಿ ಪೊಲೀಸ್ ಆಯುಕ್ತರಾದಂತಹ ASP ಅವರು ಭೇಟಿ ಕೊಟ್ಟಿದ್ದಾರೆ. ಇನ್ನು ರಕ್ಷಣಾ ತಂಡಗಳು ಸಹ ಸ್ಥಳಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಕ್ವಾರಿ ಸ್ಫೋಟಗೊಂಡಂತ ಸಂದರ್ಭದಲ್ಲಿ ಯಾಕಂತಂದ್ರೆ ಅವರು ಸಿಡಿಮದ್ದುಗಳನ್ನ ಇಟ್ಟಾಗ ಒಂದಷ್ಟು ದೂರ ಭದ್ರತಾ ದೃಷ್ಟಿಯಿಂದ ಒಂದಷ್ಟು ದೂರ ಓಡಿ ಹೋಗುವಂತ ಕೆಲಸವನ್ನ ಸಹ ಮಾಡ್ತಾರೆ. ಜೊತೆಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅದು ಗೊತ್ತಿರುತ್ತೆ, ಅದ್ರ ತೀವ್ರತೆ ಎಷ್ಟಿರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ತುಂಬಾ ಸೇಫ್ಟಿ ಮೆಜರ್ಸ್ ಅನ್ನ ಅವರು ಕೈಗೊಂಡಿರ್ತಾರೆ. ಆದ್ರೂ ಇಂತಹ ಅನಾಹುತ ಸಂಭವಿಸಿದೆ ಅನ್ನೋದಾದ್ರೆ ಯಾವ ಕಾರಣಕ್ಕಾಗಿದೆ ಅಂತಕ್ಕಂಥದ್ದು. ಯಾಕಂತಂದ್ರೆ ಅಲ್ಲಿ ಒಂದು ಕಲ್ಲನ್ನ ಬ್ಲಾಸ್ಟ್ ಮಾಡೋದಕ್ಕೆ ಮೊದಲಿಗೆ ಏನು ಒಂದು ಡ್ರಿಲ್ಲಿಂಗ್ ಮಾಡಿ ಅದ್ರೊಳಗಡೆ ಸಿಡಿಮದ್ದುಗಳನ್ನ ಜಿಲೆಟಿನ್ ಕಡ್ಡಿಗಳನ್ನ ತುಂಬಿರ್ತಾರೆ. ಅದನ್ನ ತುಂಬಿದಂತ ಬಳಿಕ ಅದಕ್ಕೆ ಬೆಂಕಿ ಹಚ್ಚಿ ಸುಮಾರು ದೂರ ಹೋಗಿ ಆದ್ಮೇಲೆ ಅದು ಬ್ಲಾಸ್ಟ್ ಆಗೋದಕ್ಕೆ ತೆಗೆದುಕೊಳ್ಳುವಂತ ಸಮಯ ಇಷ್ಟು ಅವಧಿ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಆದ್ರೂ ಈ ಅನಾಹುತ ಹೇಗೆ ಆಯ್ತು ಅನ್ನೋದ್ರ ಬಗ್ಗೆ ಸ್ಥಳಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಪೊಲೀಸರು ಮತ್ತೆ ಏನು ವಿಶೇಷ ತಂಡಗಳು ಏನಿದಾವೆ ಅವರು ಸಹ ಅಲ್ಲಿ ಹೋಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ರೆಸ್ಕ್ಯೂ ತಂಡಗಳು ಹೋಗಿದ್ದಾವೆ. ಈಗ ಅಲ್ಲಿ ಒಂದು ಅಗ್ನಿಶಾಮಕ ಸಿಬ್ಬಂದಿ ತಂಡಗಳಿರ್ಬೋದು, FSL ತಂಡ ಇರ್ಬೋದು, ಇವೆಲ್ಲವೂ ಸಹ ಸ್ಥಳಕ್ಕೆ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಘಟನೆ ಹೇಗಾಯ್ತು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೆಲ ಹಾಕುವಂತ ಕೆಲಸವನ್ನ ಸಹ ಮಾಡ್ತಾ ಇದ್ದಾರೆ. ಇನ್ನುಳಿದಂತೆ ಬೆಳಗಿನ ಜಾವ 7:30ಕ್ಕೆ ಇವರು ಒಂದು ಕಲ್ಲನ್ನ ಸ್ಫೋಟ ಮಾಡ್ತಾರೆ ಅನ್ನೋದಾದ್ರೆ ಆ ಮಾರ್ಗದಲ್ಲಿ ಇದು ಮಾಲೀಕರು ಎಷ್ಟು ಮಟ್ಟಿಗೆ ಭದ್ರತೆಯನ್ನ ಕೈಗೊಂಡಿದ್ರು, ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು, ಈಗ ಗಾಯಾಳುಗಳು ಯಾವ ಆಸ್ಪತ್ರೆಗೆ ಅಲ್ಲಿನ ತಾವರೆಕೆರೆ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿರ್ತಕ್ಕಂಥದ್ದು. ಹೆಚ್ಚಿನ ತನಿಖೆಗೆ ಅಂದ್ರೆ ಯಾವ ಕಾರಣಕ್ಕಾಗಿ ಅನಾಹುತ ಆಯ್ತು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮುಂದುವರಿಸಿರ್ತಕ್ಕಂಥದ್ದು. ಸೌಖ್ಯ. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.